ಸೃಷ್ಟಿಯ ಆದಿಕಾಲದಿಂದಲೇ ಮಾನವನ ಮನಸ್ಸು ಒಂದು ಪ್ರಶ್ನೆಯನ್ನು ಕೇಳುತ್ತಾ ಬಂದಿದೆ. ಅಜ್ಞಾನದಿಂದ ಜ್ಞಾನಕ್ಕೆ ಹೋಗುವ ದಾರಿ ಯಾವುದು? ಅಂಧಕಾರವನ್ನು ದೂರ ಮಾಡಿ ಆತ್ಮಪ್ರಕಾಶವನ್ನು ಬೆಳಗಿಸುವ ಶಕ್ತಿ ಯಾವುದು? ಅದಕ್ಕೆ ಉತ್ತರವಾಗಿ ಯುಗಯುಗಗಳಿಂದ ಪ್ರತಿಧ್ವನಿಸುತ್ತಿರುವ ಒಂದು ದಿವ್ಯ ನಾದವೇ ಗಾಯತ್ರಿ ಮಂತ್ರ. ಇಂತಹ ದೈವಿಕ ಮತ್ತು ಪ್ರೇರಣಾದಾಯಕ ಕಥೆಗಳಿಗಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಒಮ್ಮೆ ಮಹಾನ್ ತಪಸ್ವಿ ವಿಶ್ವಾಮಿತ್ರ ತಪಸ್ಸಿನ ಅಗ್ನಿಯಾಗಿ ಭೂಮಿಯ ಮೇಲೆ ಜ್ವಲಿಸುತ್ತಿದ್ದರು. ರಾಜನಾಗಿದ್ದ ಅವರು ಆಧ್ಯಾತ್ಮಿಕ ಶಿಖರವನ್ನು ತಲುಪುವ ಹಂಬಲದಿಂದ ಎಲ್ಲವನ್ನೂ ತ್ಯಜಿಸಿದ್ದರು. ಅವರ ಸಂಕಲ್ಪ ಪ್ರಬಲ, ಆದರೆ ಸ್ವಭಾವದಲ್ಲಿ ಕ್ರೋಧವೂ ಇತ್ತು. ದೀಕ್ಷೆ ತೆಗೆದುಕೊಂಡಿದ್ದರು. ನಿರ್ದಿಷ್ಟ ಅವಧಿಗೆ ಬ್ರಹ್ಮಚರ್ಯ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿತ್ತು. ಆದರೆ ವಿಧಿಯಾಟ, ದೀಕ್ಷೆಯ ಒಂದು ಭಾಗ ಭಂಗವಾಯಿತು. ಈ ಘಟನೆ ಅವರ ಹೃದಯವನ್ನು ಆಳವಾಗಿ ಕದಡಿತು. ದಿವ್ಯಲೋಕವು ಅವರನ್ನು ತಕ್ಷಣ ಒಪ್ಪಲಿಲ್ಲವೆಂದು ಕಥೆಗಳು ಹೇಳುತ್ತವೆ. ಅದು ಅವರ ಮನಸ್ಸಿನಲ್ಲಿ ಅಗ್ನಿಯಾಗಿ ಹೊತ್ತಿಕೊಂಡಿತು. ನನ್ನ ತಪಸ್ಸು ವ್ಯರ್ಥವಾಗುವುದಿಲ್ಲ ಎಂದು ಸಂಕಲ್ಪಿಸಿದರು. ತಮ್ಮದೇ ಸ್ವರ್ಗವನ್ನು ನಿರ್ಮಿಸುವ ದೃಢನಿಶ್ಚಯ ಮಾಡಿಕೊಂಡರು. ಅವರು ಕೈಲಾಸಕ್ಕೆ ತೆರಳಿ ಶಿವನನ್ನು ಭೇಟಿಯಾಗಲು ಯತ್ನಿಸಿದರು. ಅವಕಾಶ ಸಿಗಲಿಲ್ಲ. ನಂತರ ವಿಷ್ಣುನ ಬಳಿಗೆ ಹೋದರು. ಅಲ್ಲಿ ಕೂಡ ನಿರಾಕರಣೆ. ಮುಂದೆ ಬ್ರಹ್ಮನನ್ನು ಭೇಟಿಯಾಗಲು ಹೋದರು. ಅಲ್ಲಿ ಸರಸ್ವತೀದೇವಿ ಕಾಯಲು ಹೇಳಿದರು. ಇದರಿಂದ ವಿಶ್ವಾಮಿತ್ರರು ತ್ರಿಮೂರ್ತಿಗಳ ಮೇಲೆಯೇ ಅಸಮಾಧಾನಗೊಂಡರು. ಪ್ರಕೃತಿಯಲ್ಲಿ ಈ ಮೂವರು ಮಹಾಶಕ್ತಿಗಳೇ ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದಾರೆ ಎಂದು ಅವರು ಮನಸ್ಸಿನಲ್ಲಿ ಚಿಂತಿಸಿದರು. ಆಮೇಲೆ ಅವರು ದಿವ್ಯ ಮಾತೃಶಕ್ತಿ ಗಾಯತ್ರಿಯೊಂದಿಗೆ ಆತ್ಮಸಂವಾದ ನಡೆಸಿದರು. ನಾನು ದೀಕ್ಷೆಯನ್ನು ಗೌರವಿಸಿದ್ದೇನೆ, ಆದರೆ ಮಾಯೆಯ ಪ್ರಭಾವದಿಂದ ಅದು ಭಂಗವಾಯಿತು. ಸಮಸ್ಯೆಯೂ ನೀವೇ, ಪರಿಹಾರವೂ ನೀವೇ ಎಂದು ಪ್ರಾರ್ಥಿಸಿದರು. ದಿವ್ಯ ಸಮುದಾಯದಿಂದ ತಳ್ಳಲ್ಪಟ್ಟಿರುವ ಕಾರಣ ತಮ್ಮದೇ ಸ್ವರ್ಗವನ್ನು ಸೃಷ್ಟಿಸಬೇಕೆಂದು ಸಂಕಲ್ಪಿಸಿದರು. ನಂತರ ಅವರು ಗಾಢ ತಪಸ್ಸಿನಲ್ಲಿ ನಿರತರಾದರು. ಪಾಪಕ್ಕೆ ಪ್ರಾಯಶ್ಚಿತ್ತ. ತಪಸ್ಸಿನ ಮಹಾರೂಪಾಂತರ. ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ವಿಶ್ವಾಮಿತ್ರನು ತೀವ್ರ ತಪಸ್ಸಿನಲ್ಲಿ ಲೀನನಾದನು. ಆಸೆ, ಕೋಪ, ಅಹಂಕಾರ ಎಲ್ಲವನ್ನೂ ಒಂದೊಂದಾಗಿ ಜಯಿಸಿದನು. ವರ್ಷಗಳ ಸಾಧನೆಯ ನಂತರ ಅವನು ಬ್ರಹ್ಮರ್ಷಿ ಎಂಬ ಪರಮ ಪದವಿಯನ್ನು ಪಡೆದನು. ಅಂದು ವಿಷ್ಣುವಿನ ಆದೇಶದಿಂದ ಕಡಿಯುಗದ ಜನರಿಗೆ ಸುಲಭವಾಗಿ ದೇವ ಸಾಕ್ಷಾತ್ಕಾರ ದೊರಕುವ ಮಾರ್ಗವನ್ನು ಹುಡುಕಲು ಅವನು ಮತ್ತೆ ಗಾಢ ಧ್ಯಾನದಲ್ಲಿ ಲೀನನಾದನು. ಆ ಧ್ಯಾನ ಕ್ಷಣಗಳಲ್ಲಿ ಅವನಿಗೆ ದಿವ್ಯ ಧ್ವನಿಯಾಗಿ 24 ಅಕ್ಷರಗಳ ಮಂತ್ರ ಪ್ರತ್ಯಕ್ಷವಾಯಿತು. ಅದು 4 ವೇದಗಳ ಸಾರಸ್ವರೂಪವಾಗಿತ್ತು. ಆ ಮಹಾಮಂತ್ರವೇ ಗಾಯತ್ರಿ ಮಂತ್ರ. ಓಂ ಭೂ ಭುವಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದರ ಅರ್ಥ, ಸಕಲ ಜಗತ್ತಿನ ದಿವ್ಯ ಪ್ರಕಾಶವನ್ನು ನಾವು ಧ್ಯಾನಿಸುತ್ತೇವೆ. ಆ ಪರಮಾತ್ಮ ನಮ್ಮ ಬುದ್ಧಿಯನ್ನು ಸತ್ಯದ ಮಾರ್ಗದಲ್ಲಿ ನಡೆಸಲಿ. ಇದನ್ನು ಜಪಿಸಿದ ಕ್ಷಣವೇ ಅವನ ಹೃದಯದ ನೋವು ಕರಗಿತು. ಅವನ ಕೋಪ ಶಾಂತಿಯಾಗಿ ಮಾರ್ಪಟ್ಟಿತು. ಅವನ ಅಹಂಕಾರ ಜ್ಞಾನವಾಗಿ ರೂಪಾಂತರವಾಯಿತು. ಇದೇ ಮಾನವಕುಲಕ್ಕೆ ದೊರೆತ ಮಹಾವರ. ಆ ದಿನದಿಂದ ಭಕ್ತಿಯಿಂದ ಗಾಯತ್ರಿ ಮಂತ್ರವನ್ನು ಜಪಿಸುವವರಿಗೆ ಅಜ್ಞಾನ, ಅಂಧಕಾರ ದೂರವಾಗಿ ದಿವ್ಯ ಪ್ರಜ್ಞೆ ಉದಯಿಸುತ್ತದೆ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಕ್ರೋಧದಿಂದ ಕೃಪೆಯವರೆಗೆ ನಡೆದ ಒಂದು ಮಹರ್ಷಿಯ ಯಾತ್ರೆ. ಇದು ಕೇವಲ ಕಥೆಯಲ್ಲ, ಮಾನವನ ಆತ್ಮಜಾಗೃತಿಯ ಮಾರ್ಗ.